ಹಲೋ, ನಮಸ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಟಾರ್ ರೋಡ್ ಪಾಯಿಂಟ್. ಟಾರ್ ರೋಡ್ ರಸ್ತೆಯಿಂದ ಬಂದರೆ ಇದೇ ಜಾಗ. ಇದೇ ಮಾವಿನ ಗಿಡ ಕಾಣ್ತಾ ಇದೆಯಾ? ಇದು ರಸ್ತೆ ಇದೆ, ಓಡಾಡೋಕ್ಕೆ ತಿರುಗಾಡೋಕ್ಕೆ ಇದರಂಥ ರಸ್ತೆ ಇದೆ. ಅಲ್ಲಿ ಕೆಳಗಡೆ ಕೆರೆ ಇದೆ. ಹೀಗೆ ಆ ಬೇಲಿ ಕಾಣ್ತಾ ಇದೆಯಲ್ಲ, ಬೇವಿನ ಮರ, ಅಲ್ಲಿಂದ ಹಿಡ್ದು ಹೀಗೆ ಜಾಗ ಬಂದು 1.5 ಎಕರೆ ವಿಸ್ತೀರ್ಣ. 1.5 ಎಕರೆ. ಬೆಲೆ ಬಂದು 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ವಿಲೇಜ್ ಪಕ್ಕದೇ ಜಾಗ, ತುಂಬ ಚೆನ್ನಾಗಿದೆ. ಮದ್ದೂರಿಂದ 18 ಕಿಲೋಮೀಟ್ರ್. ಮದ್ದೂರಿಂದ 18 ಕಿಲೋಮೀಟ್ರ್. ಒಲಿಯೂರು ದುರ್ಗದಿಂದ 10 ಕಿಲೋಮೀಟ್ರ್. ಒಲಿಯೂರು ದುರ್ಗದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿ ಒಲಿಯೂರು ದುರ್ಗ ಬಂದರೆ ಹತ್ರ ಆಗುತ್ತೆ ನಿಮಗೆ, ಬೆಂಗಳೂರಿಂದ ನಿಯರು. ಮದ್ದೂರಿಂದ 18-20 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಒಲಿಯೂರು ದುರ್ಗದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿ ಕಡೆಯಿಂದ ಬಂದರೆ ನಿಮಗೆ ನಿಯರು, ತುಂಬ ಹತ್ರ ಆಗುತ್ತೆ. ಜಾಗ ಬಂದು 1 ಎಕರೆ 20 ಕುಂಟೆ. ಬೆಲೆ ಬಂದು 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಮಾವಿನ ಗಿಡ ಇದೆ. ಈ ಮಾವಿನ ತೋಟ ಹೆಂಗೆ ಕಾಣ್ತಾ ಇದೆಯಾ ಅದು. ನಲವತ್ತರಿಂದ 50 ಮಾವಿನ ಮರ ಇದೆ. ಇದೇನು ಕಾಣ್ತಾ ಇದೆಯಾ, ಎಲ್ಲ ಕಟಾವಾಗಿದೆ. 40ರಿಂದ 50 ಮಾವಿನ ಗಿಡ. ವಿಲೇಜ್ ಪಕ್ಕದ್ದೇ ಜಾಗ. ಮನೆ ಮಾಡ್ಕೊಂಡಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಒಲಿಯೂರು ದುರ್ಗ ಮಾಗಡಿಯಿಂದ ಬಂದರೆ ಈ ಜಾಗಕ್ಕೆ ನಿಯರ್ ಆಗುತ್ತೆ, ಹತ್ತಿರ ಆಗುತ್ತೆ. ನೋಡಿ ಸರ್, ಜಾಗ ಓಕೆ ಆದರೆ, ಇಷ್ಟ ಆದರೆ ಫೋನ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಸಹಕರಿಸಿ. 1 ಎಕರೆ 20 ಕುಂಟೆ ಈ ಜಾಗ ಬಂತು. ಬೆಲೆ ಬಂದು 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ.